ಹರಿಹರ ತಾಲೂಕಿನ ಶ್ರೀನಿವಾಸ ನಗರದಲ್ಲಿರುವ ಐಕಾಂತಿಕ ಬುಡಕಟ್ಟು ಸಮುದಾಯದಲ್ಲಿ ಜೂನ್ 2ರಂದು ಬೆಳಗ್ಗೆ 10ರಿಂದ ಸಂಜೆ 5:30ರವರೆಗೆ ಹಸಿರೋತ್ಸವ ಸಹಜ ಕೃಷಿ ಮತ್ತು ಸಹಜ ಜೀವನ ಕುರಿತು ಉತ್ಸವ ಆಯೋಜಿಸಲಾಗಿದೆ ಎಂದು ಐಕಾಂತಿಕದ ರಾಘವ್ ತಿಳಿಸಿದರು. ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದ ಬೀಜಮಾತೆ ಸುನೀತಾ ಶಂಕರಗೌಡ ದಂಪತಿ ಮತ್ತು ಹೊನ್ನಾಳಿ ತಾಲೂಕಿನ ಎರೆಹಳ್ಳಿ ಗ್ರಾಮದ ಹನುಮಂತಪ್ಪ ದಂಪತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಇನ್ನು ವಿವಿಧ ರೀತಿಯ ತರಕಾರಿ ತಳಿಗಳು, ಅಕ್ಕಿ, ಸಿರಿಧಾನ್ಯಗಳ ಹಾಗೂ ಬೇಳೆಕಾಳುಗಳು ಮಾರಾಟ ನಡೆಯಲಿದೆ. ಇನ್ನು ಬೀಜ ವಿನಿಮಯ ಕಾರ್ಯಕ್ರಮವಿರುತ್ತದೆ. ಆಸಕ್ತರು ಬೀಜ ಮತ್ತು ಗಿಡಗಳನ್ನು ವಿನಿಮಯಕ್ಕೆ ತರಬಹುದು ಎಂದರು. ಇನ್ನು ಕೈತೋಟ ಪ್ರಿಯರು ಮತ್ತು ರೈತರು ತಮಗೆ ಬೇಕಾದ ಅಗತ್ಯ ಬೀಜಗಳನ್ನು, ತಳಿಗಳನ್ನು ಇಲ್ಲಿ ಖರೀದಿಸಲು ಅವಕಾಶವಿರುತ್ತದೆ. ಸುಸ್ಥಿರ ಜೀವನ ಶೈಲಿಯ ಉತ್ಪನ್ನಗಳಾದ 100% ನೈಸರ್ಗಿಕ ಬಣ್ಣದ ಹತ್ತಿಯ ಸಿದ್ಧ ಉಡುಪುಗಳನ್ನು, ತರಕಾರಿಗಳು, ಹಣ್ಣುಗಳು ಮತ್ತು ವಿವಿಧ ಭತ್ತದ ತಳಿಗಳ ಪ್ರದರ್ಶನ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ಪ್ರಾರಂಭವಾಗಿ ಈಗ ಇದು ಅಂತ ಬರ್ತಾ ಇದ್ವಿ. ಇದು ಐಕಾಂತಿಕದಲ್ಲಿ ಸಹಜ ಕೃಷಿ ಮತ್ತು ಸಹಜ ಜೀವನದ ವಿಚಾರವಾಗಿ ಇದು ಉತ್ಸವ ನಡೀತಿರೋದು. ಈಗ ನಾವು ಪ್ರಕೃತಿ ಲಯಗಳಿಗೆ ಹೊಂದಿಕೊಂಡು ನಾವು ತೃಪ್ತಿಯಿಂದ, ಸಂತೋಷದಿಂದ, ಸುಖವಾಗಿ, ನೆಮ್ಮದಿಯಿಂದ, ಸಂಭ್ರಮಿಸುತ್ತಾ ನಾವು ಈ ಥರದ ಜೀವನ ಮಾಡಿದರೆ ಹೆಂಗಿರುತ್ತೆ ಅನ್ನೋದು ಒಂದ್ಸಲ ಎಲ್ಲರೂ ನಾವು ಯೋಚನೆ ಮಾಡಿಕೊಂಡ್ರೆ ಇದು ಇವಾಗೂ ಸಾಧ್ಯನಾ ಅಂತಂದು ಎಲ್ಲರಿಗೂ ಅನಿಸುತ್ತೆ. ಆದರೆ ನಾವು ಇವತ್ತಿನ ಕಾಲದಲ್ಲೂ ಕೂಡ ಅದು ಸಾಧ್ಯ ಅನ್ನೋದು ಮಾಡಿ ತೋರಿಸಿದ್ವಿ. ಈಗ ಅದಕ್ಕೆ ಉದಾಹರಣೆಗೆ ನಮ್ಮ ಐಕಾಂತಿಕ ಬುಡಕಟ್ಟು ಸಮುದಾಯನೇ ಉದಾಹರಣೆ. ಈಗ ಇದು ಮೊದಲು ಸಣ್ಣದಾಗಿ ಪ್ರಾರಂಭವಾಗಿ ಈಗ ಇದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ದೇಶಕ್ಕೂ ಕೂಡ ಹರಡ್ಕೊಂಡಿರೋ ಅಂತ ಒಂದು ಸಮುದಾಯ. ಈಗ ಇದನ್ನ ಈ ವಿಚಾರಗಳನ್ನ ನಾವು ತಿಳ್ಕೋಬೇಕು, ನೋಡ್ಬೇಕು ಅಂತಂದ್ರೆ ಈಗ ಅಲ್ಲಿ ಹಸಿರೋತ್ಸವದಲ್ಲಿ ಅವಕಾಶ, ನಿಮ್ಮ ಏನೇ ಪ್ರಶ್ನೆಗಳು, ಅನುಮಾನಗಳು ಇದ್ರೂ ಕೂಡ ಅಲ್ಲಿ ಬಂದವರು ಉತ್ತರ ಸಿಗುತ್ತೆ. ನಮ್ಮ ಇಡೀ ಸಮುದಾಯ ಅವತ್ತಿನ ದಿವಸ ಅಲ್ಲಿ ಸಿಗ್ತಾರೆ. ಅವ್ರ ಜೊತೆಗೆ ನೀವು ಮಾತಾಡಲಿಕ್ಕೆ, ಅನುಭವ ಹಂಚ್ಕೊಳ್ಳಿಕ್ಕೆ, ನಿಮ್ಮ ಪ್ರಶ್ನೆ, ಅನುಮಾನಗಳು ಕೇಳಿ ನೇರವಾಗಿ ಅವ್ರ ಹತ್ರದಿಂದ ನೀವು ತಿಳ್ಕೊಬೋದು. ಹಸಿರೋತ್ಸವ ಅಂತಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು